ಹ್ಯಾಪಿ ಬರ್ಡೇ ಟು ಯು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ನಾನ್ ತಿನ್ಸ್ತೀನಿ ಒಂಚೂರು ಚೂರು ಐದು ತಿಂತೀಯಾ? ವೆರಿ ಗುಡ್. ಇಡೀ ರೆಸಾರ್ಟ್ ಅಲ್ಲಿ ಇರೋರೆಲ್ಲ ಇವತ್ತು ಅಗಸ್ತಿನ್ ಬರ್ತಡೇ ಮಾಡ್ತಾ ಇದಾರೆ. ಸಿಗ್ತಾ ಓಯ್ ಮೀನು 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 ಆಳ ಇಲ್ಲ. ಆಯ್ತು ಮುಗೀತು. ಸೊ ಗೈಸ್, ಮಳೆ ಮತ್ತೆ ಶುರು ಆಗಿದೆ. ಮುಂಚೆಗಿಂತ ಜಾಸ್ತಿನೇ ಶುರು ಆಗಿದೆ. ಆಕ್ಚುಲಿ ಅವಳ ಬರ್ಡೇ ಆಚೆ ಮಾಡೋ ಪ್ಲಾನ್ ಇತ್ತು, ಬಟ್ ಮಳೆ ಬರ್ತಿರೋದಕ್ಕೆ ಇಲ್ಲೇ ಸಂಜೆ ಕೇಕ್ ಕಟಿಂಗ್. ಸೊ ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ. ರೈಸ್ ಹಂಗಂತ ನಮ್ಮ ಊಟನೂ ಬಂದಿದೆ. ಫುಲ್ಕಾ, ವೆಜ್ ಕಡಾಯಿ, ಒಂದ್ ಎಗ್ ಬುರ್ಜಿ ಮತ್ತೆ ಅಲ್ಲಿ ನಗಾಡ್ತಿರೋದು ನೋಡಿ. ಈಗ ನೆಕ್ಸ್ಟ್ ಸ್ವಿಮ್ಮಿಂಗ್ ಕರ್ಕೊಳ್ತೀವಿ. ಸ್ವಿಮ್ಮಿಂಗ್ ಅಂತ ಫಿಶಿಂಗ್ ಕರ್ಕೊ ಹೋಗ್ತೀನಿ ನಾನು. ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಿರೋ ಒಬ್ರು. ಏನೋ ಒಂಚೂರು ಅವ್ರನ್ನ ಹೋಗಿಲ್ಲ ಅಂದ್ರೆ ನಿಮ್ಗೆಲ್ಲ ಬಿಸ್ನೆಸ್. ಇನ್ನೇನು ವಿಡಿಯೋ ಮಾಡ್ತೀಯ ಮಾಡು. ಕ್ಯಾಮ್ರಾಗೆಲ್ಲ ನೀರು ಹರಿಸ್ತು. ಹೆಂಗ ಅನಿಸ್ತು ಊಟ? ಚೆನ್ನಾಗಿತ್ತು. ಕರ್ನಾಟಕದಷ್ಟು ಚೆನ್ನಾಗಿರ್ಲಿ. ಇದು ಒಂದು ಟಿ ಶರ್ಟ್. ಇವಳು ಬಟ್ಟೆ ತಂದಿಲ್ಲ, ಬರೀ ಆರ್ನವಿಗೆ ಒಂದು 10 ಜೊತೆ ತಂದವಳೆ. ಹಂಗಂತ ಗೈಸ್, ನಾನು ವಿಡಿಯೋದಲ್ಲಿ ಎಷ್ಟು ನಿಧಾನಕ್ಕೆ ಮಾತಾಡಲ್ಲ, ಬಟ್ ಆರ್ನವಿ ಇದ್ದಾಗ ನನಗೆ ನಿಧಾನಕ್ಕೆ ಮಾತಾಡಿ ಅಭ್ಯಾಸ ಆಗಿ ಅವಳು ಇಲ್ದಿದ್ದಾಗನು ನಿಧಾನಕ್ಕೆ ಮಾತಾಡ್ತೀನಿ. ಹವಾ ಮೇಂಟೈನ್ ಮಾಡಿದಾಳೆ. ಆರ್ನವಿಗೆ ಗಡ 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 ಗಡ. ಇನ್ನೊಂದು 2 ವರ್ಷ ಆದ್ಮೇಲೆ ನಾನು ಎದುರಿಸ್ತೀನಲ್ಲ ಅವಳಿಗೆ, ಅದಕ್ಕೆ ಇವಾಗ ನಾನು ಎದುರ್ತೀನಿ ಅಷ್ಟೇ. ಸೊ ಗೈಸ್, ಇವಾಗ ನಾವೊಂದು ಈವ್ನಿಂಗ್ ವಾಕ್ ಹೋಗ್ತಾ ಇದೀವಿ. Your farm already have the black pepper, coffee, everything is there. Araka. Black pepper. Is Araka? Yeah, in Kannada also you call Araka. Yeah. Adake. That is black pepper, that one. And we have some tomato and chilies also. ಸೊ ಗೈಸ್, ಆಕ್ಚುಲಿ ನಮ್ಮ ಜೊತೆ ಒಬ್ರು ಬಂದಿದ್ದಾರೆ, ಅಂದ್ರೆ ಈ ಫಾರ್ಮ್ ಅಲ್ಲಿ ಏನೇನಿದೆ ಅಂತ ತೋರಿಸ್ಕೊಡಕ್ಕೆ. Main bidigana. Inda. Main bidigana. Inda. Main bidigana matte vellam matte evidiki. This just now. ಓ, ಇದು ಫಿಶಿಂಗ್ ಗಾಣ ಗೈಸ್, ಇದು ಗಾಣ ಇದು. ಅದು ಇದೆಯಾ? ಓಕೆ. ಬಾವ ಮಧ್ಯಾಹ್ನ ಅಲ್ಲಿ ಜಾರದ್ರು. Slowly come. You know already tea plantation? ಗೈಸ್, ನಾವು ಬೆಂಗಳೂರು ಅಂತ ಹೇಳಿದ ತಕ್ಷಣ ಇವರು ನಾವು ಸಿಟಿಯಿಂದ ಬಂದ್ಬಿಟ್ಟಿದೀವಿ ಭವನಿದ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. This much of it we are there using for the tea production. Yes. ಅರ್ಥ ಆಗ್ತಿದ್ಯಾ? ಅದು ಸರಿ ಇಲ್ಲ ಕಲ್ಲು. Something like this only. Maximum we can use. ಇವಾಗ ಬರಲ್ಲ, ಒಣಗಾದ್ಮೇಲೆ. ನಿಧಾನಕ್ಕೆ ಬಾರೆ. ಬಿ ವೆರಿ ಕೇರ್ಫುಲ್ ಹಿಯರ್. ಬಾವಿ ಎಷ್ಟು ಆಳ ಇದೆ ನೋಡ್ಬಾ. ಇಷ್ಟ ಆಳ ಏನ್ ಇರಕ್ಕಲ್ ಬಾರಬಾ. ಏನ್ ಎಲ್ಲ ನಿಮ್ಮ ಊರಲ್ಲಿ ಏನ್ ತೋರ್ಸಿದ್ರು ಎಲ್ಲ ನಮ್ಮೂರಲ್ಲಿ ಐತ್. ನಮ್ಮ ಇಲ್ಲಿಗೆ ಯಾಕೆ ಬಂದೆ ಮತ್ತೆ? ನಿಮ್ಮೂರಲ್ಲಿ ಎಲ್ಲ ಐತಿ ನೋಡು, ಎಷ್ಟು ಆಳ ಐತ್ ಬಗ್ಗು. ಇಷ್ಟೊಂದು ಆಳ ಇಲ್ಲ. ಹೆಂಗೈತೆ? ಗೈಸ್, ನಮ್ಮ ಅಕ್ಕಂಗೆ ಯಾವ ವಿಷಯನೂ ಎಕ್ಸೈಟ್ ಆಗಲ್ಲ. ಏನಾದ್ರು ಹಾಸ್ಪಿಟಲ್ ಅಲ್ಲಿ ಚೆನ್ನಾಗಿ ನೋಡ್ಕೊತಾರೆ ಅಂದ್ರೆ ದುಡ್ಡು ಕೊಡ್ತೀವಲ್ಲ ಅಂತೇಳಿ. ಇಲ್ಲಿ ಏನಾದ್ರು ಗಿಡ ಪೊಡ ಅವು ಇವು ತೋರ್ಸಿದ್ರೆ ಇದು ನಮ್ಮೂರಲ್ಲೂ ಐತೆ ಅಂತೇಳಿ. ಏನ್ ಮಾಡ್ಬೇಕು ನಿನಗೆ? ನಾನು ನೋಡ್ದಲ್ಲ ಇರೋದು ತೋರಿಸ್ಬೇಕು. ಅಲ್ಲಿ ಆಲ್ರೆಡಿ ಕೊಕ್ರೆಗಳು ಫಿಶಿಂಗ್ ಮಾಡ್ತಿದ್ಯಂತೆ. ಅಲ್ಲ ಕಣವ, ಇವಯ್ಯ ನಮ್ಗೆ ಕರ್ಕೊಂಡು ಹೋಗಕ್ಕೆ ಮುಂದೆ ಮುಂದೆ ಅಂತ ಏನ್ ನನ್ನ ಹೆಸರು ಎಷ್ಟು ಇಲ್ಲ ಇಳಿದಿಲ್ಲ. ಅಂದ್ರೆ ನೀನು ಈ ಚಪ್ಪಲಿ ಬೇರೆ ಹಾಕೋ ಬಂದಿದ್ಯಾ ಅಂತ ಕಂಡಮ್ ಮಾಡ್ತಾವನೆ. ಒಂದ್ ಟ್ರೆಕ್ಕಿಂಗ್ ಶೂಸ್ ಹಾಕೋ ಬರೋಣ ಅಂತ. ಬರೀ ಕಾಲಲ್ಲಿ ಹತ್ತುತ್ತೀಯ ನೀನು? ಇವೆಲ್ಲ ಯಾವಳೆ ಚುಪ್ಪರ್ ಇದೆಯಾ? ಇನ್ನೊಂದ್ಸಲಿ ಒಂದು ಆಲ್ರೆಡಿ ಫಿಶ್ ಟ್ರ್ಯಾಪ್ ಇದೆ ಅಂತ ಹೇಳ್ತಿದ್ದಾರೆ. ಅಂಬಾ ಬಾ ಬಾ. So after they construct the dam in Banasura, they give compensation to relocate. ನಮ್ಮ ಬಾವ ಇನ್ಫಾರ್ಮೇಶನ್ ತಿಳ್ಕೊತಾ ಇದಾರೆ. ನಾವು ಎಂಜಾಯ್. ಸೊ ಗೈಸ್, ನಾವು ನಮ್ಮ ಫಿಶಿಂಗ್ ಜಾಗಕ್ಕೆ ಬಂದ್ವಿ, ಬಟ್ ಇಲ್ಲಿ ಆಲ್ರೆಡಿ ಯಾರೋ ಮೀನ್ ಹಿಡಿದು ಬಿಡ್ರಂತೆ. ಸೊ ನಾವ್ಯಾಕೆ ಹಿಡಿಯೋದು, ಅವ್ರದೇ ನೋಡ್ಕೊ ಹೋಗೋಣ ಅಂತ ಹೇಳ್ತಿದ್ದಾರೆ. ಹಂಗಲ್ಲ ಅಕ್ಕ ಒಟ್ಟಿಗೆ ಹೋಗೋಣ ಹೆಂಗ್ ಬರುತ್ತೆ ಅಂತ ಬಾವಕ್ ಹೋಗಿದ್ರಾ? ಶಾರಿ. ಆಯ್ತು ಮುಗೀತು. ಇಲ್ಲಿ ನೋಡಿ, ಇದು ಛತ್ರಿ ನೋಡು, ಹೆಂಗಿದೆ ಛತ್ರಿ ಇದು. ಮಲೆನಾಡಲ್ಲಿ ಗಾಜಮಟ್ಟೆ, ಅಲ್ಲಿ ಕರಿ ಗುಪ್ಪೆ, ನಮ್ಮೂರಲ್ಲೆಲ್ಲ ಹಿಂಗ್ ಕೂರ್ತಾರ ಗುರು.
ಕುತ್ಕೊಬಿಡ್ತಾರೆ. ಗಂಟೆ ಗಟ್ಲೆ ಕುತ್ಕೋಬೇಕು. ಹಾ, ಸುಮ್ಮನೆ ಹಿಂಗ್ ಕುತ್ಕೊಂಡು ಇಲ್ಲ ಅಂದ್ರೆ ರೀಲ್ಸ್ ನೋಡೋದು. ನನಗೆ ಆಗ ಒಂದು ಸಿಗಲ್ಲ ಅನ್ಸುತ್ತೆ. ಒಂದೆರಡು ಗೊಜ್ಮೊಟ್ಟೆ ಕಚ್ಕೋಬಹುದು ಅಷ್ಟೇ ಇಲ್ಲಿ. Even 20 kilo fish people pay. This is part of the Banasura dam, no? 10 kilo, 20 kilo also there is chance, but ಬಟ್ ವಿ ವಾಂಟ್ because these people always catching, no? They are using net. ಗೈಸ್ ನಮ್ಮ ಬಾವಿಗೆ ಮೀನು ಸಿಕ್ತಾ. ಮೀನು ಸಿಕ್ತಾ? ಓಯ್ ಮೀನು. ಬಾ ಬನ್ನಿ ಹೋಗೋಣ, ಸಾಕು ಮಳೆ ಜಾಸ್ತಿ ಆಯ್ತು. ಸೊ ಗೈಸ್ ನಮಗೆ ಯಾವ್ದು ಮೀನು ಸಿಗ್ಲಿಲ್ಲ, ಸೊ ವಾಪಸ್ ಹೋಗ್ತೀವಿ. ಸಿಗಲ್ಲ ಅಂತ ನಮ್ಗೆ ಗೊತ್ತಿದ್ದೇ ಬಂದಿದ್ ನಾವು, ಸುಮ್ನೆ ಒಂದು ವಾಕ್ ಆಗುತ್ತಲ್ಲ ಅಂತ. ಟ್ರೈಬಲ್ ಜನ ಅಂದ್ರೆ ಕಾಡು ವಾಸಿಗಳು ಇದರಂತೆ. ನೀರ್ ಬರುತ್ತೆ ಅಂತ. ಓ, ಇಲ್ಲಿ ಗಂಟ ಬರುತ್ತೆ ಅಂತ. ಹೌದಾ? ಹಂಗಾರೆ ಇಷ್ಟು ತುಂಬುತ್ತೆ. ಓಕೆ. ಸೊ ಗೈಸ್ ಇಲ್ಲಿ ಗಂಟ ನೀರ್ ಬರುತ್ತಂತೆ ನೋಡಿ. ಅಂದ್ರೆ ಇನ್ನೆಷ್ಟು ನೀರ್ ಇರ್ಬೇಕಿದು ಎಲ್ಲ. ಅಕ್ಕ ಇಲ್ಲಿ ನೋಡಿಲಿ, ಕುರಿ ಐತೆ ನೋಡ್ತೀಯಾ? ಕುರಿ ಮರಿ ಅಲ್ಲ, ದೊಡ್ಡ ಕುರಿ. ಅಕ್ಷಯ್ ನೋಡಿದ್ರ ಇಲ್ಲಿ ಕುರಿ? ನಾಯಿ. ಯಾರು ಸಾಕಿರೋದು? ಇಲ್ಲಿನ ಜನ. ರೆಸಾರ್ಟ್ ಸುತ್ತಮುತ್ತ ಈ ತರ ಇದ್ರೆ ಎಷ್ಟು ಖುಷಿ ಆಗುತ್ತೆ. ನಾನು ಒರಿಜಿನಲ್ ಕಂಟೆಂಟ್ ಜಾಗ ಇದು. ಪುಣ್ಯಾತ್ಮ ಶಾರ್ಟ್ ಕಟ್ ಅಲ್ಲಿ ಕರ್ಕೋದ. ಇದೊಂದೇ ಒಳ್ಳೆ ಕೆಲಸ ಮಾಡಿದ್ದೀನಿ ಇವತ್ತಿಗೆ. ಎಲ್ಲ ನಾಯಿಗಳು ಒಂಥರ ಕಚ್ಚಕ್ಕೆ ಬರ್ತಾವ ಕಣೆ. ನೋಡಿ ಅಟ್ಯಾಕ್ ಮಾಡ್ತವೆ ಈಗ. ನೀನು ಬಗಳು? ಬಗಳು ಅಂದ್ರೆ ನಾನು ಹಿಂದೆ ಬರ್ತಾ ಇದ್ದೆ. ಎಷ್ಟು ಫಾಲೋವರ್ಸ್ ನಂಗೆ? ಎಷ್ಟು ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್? ಮೇ ಬಿ 4.5K. 4.5K. ಸಗೈಸ್ ಹಂಗಂತ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಯಾರು ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ, ನಂದು ಗಂಧದ ಗುಡಿ ವ್ಲಾಗ್ಸ್ ಅಂತ ಇದೆ, ನಮ್ಮ ಅಕ್ಕಂದು ಗಾಯತ್ರಿ ಅಂತ ಇದೆ. ಗಾಯತ್ರಿ ಅಂತ ಇದೆ. ಸೊ ಚೆಕ್ ಮಾಡಿ. Problem of Kerala. People will live. You live in the resort itself. For us, we are living here downstairs. Okay, sir. ಸಗೈಸ್ ಇಲ್ಲಿ So there is a separate place for you. Yeah, we have home. ಸಗೈಸ್ ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಕೇರಳದಲ್ಲಿ ಈ ಕೂಲಿ ಕೆಲ್ಸಕ್ಕೆಲ್ಲ ಹೋಗ್ತಾರಲ್ಲ, ಅಂದ್ರೆ ಕೆಲ್ಸಕ್ಕೆ ಹೋಗ್ತಾರಲ್ಲ, 1,000 ರೂಪಾಯಿ ದುಡಿತಾರಂತೆ. 1,000 ರೂಪಾಯಲ್ಲಿ 300 ರೂಪಾಯಿ ಎಣ್ಣೆ ಹೊಡೆದು ಖಾಲಿ ಮಾಡ್ತಾರಂತೆ. ಇನ್ನು 300 ರೂಪಾಯಿ ಲಾಟ್ರಿಗೆ ಹಾಕ್ತಾರಂತೆ. ಇನ್ನೊಂದು 200 ರೂಪಾಯಿ ಊಟ ತಿಂಡಿ ಅದು ಇದು ಅಂತ ಹೋಗುತ್ತೆ. ಸೊ ಅವ್ರು ಉಳಿಯೋದು ಒಂದು 200 ರೂಪಾಯಿ ಉಳಿತಂತೆ. ಅಂದರೆ ಎಲ್ಲರೂ ಮಾಡೋದೇ ಇದಂತೆ. ಬಂದಿದ್ದ ದುಡ್ಡಲ್ಲಿ 3/4 ಭಾಗ ಕುಡಿಯೋಕ್ಕೆ ಲಾಟ್ರಿಗೆ ಖರ್ಚು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಕೇರಳದಲ್ಲಿ. ನೀಗೇನು ಅನ್ಸುತ್ತಕ್ಕ? Peace life. ಹಾಂ, Peace life. ನಿನ್ಗೆ ಅದೆಲ್ಲ ಇಷ್ಟ ಅಲ್ವಾ? ಜೂಜು ಆಡೋದು. ಈಗ ನಮ್ಮ ಅಕ್ಕನ ಒಂದು ಲಾಟ್ರಿ ಟಿಕೆಟ್ ತಗೋತಾಳಂತೆ. ಸೊ ಇವಾಗ ನಾವು ಹೋಗ್ತೀವಿ, ಸಿಕ್ಕಿದ್ರೆ ಒಂದು ಲಾಟ್ರಿ ಟಿಕೆಟ್ ತಗೋತೀವಿ. ಒಂದಲ್ಲ, ಹಾ? ಸೀರೀಸ್ ತಗೋತೀವಿ. ಸೀರೀಸ್ ತಗೋತೀವಿ. ನಾನೇನು ಸುಮ್ಮನೆ ತಮಾಷೆಗೆ ತಗೋತಾವಳೆ ಅನ್ಕೊಂಡೆ. ಇವಳು ಪ್ಲಾನ್ ಮಾಡಿ ಐಡಿಯಾ ಮಾಡಿ ಹೊಡೆದ್ರೆ ಕೋಟಿನ ಹೊಡೆಯೋಣ ಅನ್ನೋ ಲೆಕ್ಕದಲ್ಲಿ ಪ್ಲಾನ್ ಮಾಡ್ತಾವಳೆ. ಸೊ ಅವಳು ಲಕ್ ಚೆಕ್ ಮಾಡೋಣ ಅಗಸ್ತ್ಯಂದು ಸಿಗುತ್ತಾ ಇಲ್ವಾ ಅಂತ. ಸಿಕ್ಕರೆ ದುಡ್ಡು ನಮಗೆ, ಹೆಸರು ಅವಳದು. ಸೊ ಗೈಸ್, ನಮ್ಮ ಬಾಬಾ ಎಲ್ಲೋದ್ರು ದೇವ್ರನೇ ಗೊತ್ತಿಲ್ಲ. ನಮ್ಮ ಬಾವನ್ನ ನಾವಿಬ್ರು ಮ್ಯಾಚ್ ಮಾಡಕ್ ಆಯ್ತಿಲ್ಲ ಅನ್ಕೊಂಡೆ. ಅಂತೂ ಮಾಡಕ್ಕೆ ಆಗಲ್ಲ. ಇವ್ರ ಕೈಲೂ ಅವ್ರನ್ನ ಮ್ಯಾಚ್ ಮಾಡಕ್ ಆಯ್ತಿಲ್ಲ. ಅವರು ಅದನ್ನ ಹೇಳ್ತವ್ರೆ, ಎಲ್ಲಿ ಹಿಂಗ್ ಓಡಾಯ್ತವ್ರ ಹಿಂಗ್ ಹೋಯ್ತವ್ರಲ್ಲ, ಕಣ್ಣಿಗೆ ಕಾಣಿಸ್ತಾ ನೋಡಿ. ರೋಡ್ ಮುಂದೆ ಕಾಣಿಸ್ತಾನೆ ಇಲ್ಲ, ಎಲ್ಲೋ ಹೋದ್ರೆ ದೇವ್ರಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅದು ಎಲ್ಲಿಗೆ ಹೋಗ್ತಾ ಇದಾರೋ ಗೊತ್ತಿಲ್ಲ. ಯಾಕೆ ಹಿಂಗೆ? ಅವರಿಗೆ ಬೇಗ ಡೆಸ್ಟಿನೇಷನ್ ತಲುಪಬೇಕು. ಇಲ್ಲೋ ಹೋಯ್ತವ್ರೆ, ಕಾಣಿಸ್ರು ಅಲ್ಲಿ ಮೇಲೆ. ಇಲ್ಲೇ ರೆಸಾರ್ಟ್ ಕಾಣಿಸ್ತಿಲ್ಲ. ಮುಂಚೆ ಯಾವಾಗ್ಲೂ ಇಲ್ಲಿ ಬಂದಿದ್ದಾರೆ ಅನ್ಸುತ್ತೆ ನಿಮ್ ಬಾಬಾ. ಯಾರ ಜೊತೆ? ಅವ್ರ ಗರ್ಲ್ ಫ್ರೆಂಡ್ ಜೊತೆ. ನೀನ್ ಯಾರು ಹಂಗಾರೆ? ನಾನ್ ಇವಾಗ ಹೆಂಡತಿ. ಗೈಸ್, ನಮ್ಮ ಬಾಬಾ ಫಾಸ್ಟ್ ಆಗಿ ಹೋಗೋದು ನೋಡಿ ನಮ್ಮ ಅಕ್ಕ ಡೌಟ್ ಪಡ್ತಾಳೆ. ನಮ್ಮ ಬಾಬಾ ಮುಂಚೆ ಆದ್ರ ಒಂದು ಹುಡುಗಿನ ಕರ್ಕೊಂಡ್ ಬಂದಿರ್ಬೋದು ಇಲ್ಲಿಗೆ ಅಂತ. ಯಪ್ಪ, ಈ ತರ. ಗೈಸ್, ಫೈನಲಿ ನಮ್ಮ ರೆಸಾರ್ಟಿಗೆ ನಾವು ವಾಪಸ್ ಬಂದ್ವಿ. ಬಾಬಾ, ಅಕ್ಕ ಇವಾಗ ಏನಂದ್ಲು ಗೊತ್ತಾ? ಕೇಳಿದ್ರೆ ಶಾಕ್ ಆಗೋಯ್ತೀರ ನೀವು. ಅಷ್ಟು ಫಾಸ್ಟಾಗಿ ಹೋಯ್ತಿದ್ರಲ್ಲ,
ಅವಳೇನಂತವಳೆ ಅಂದರೆ ಮುಂಚೆ ಅವ್ರ ಗರ್ಲ್ ಫ್ರೆಂಡ್ ಜೊತೆ ಈ ರೆಸಾರ್ಟಿಗೆ ಬಂದಿರ್ಬೋದೇನೋ, ಅದಕ್ಕೆ ರೂಟ್ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಹೋಗ್ತೀವಿ ಅಂತ ಹೇಳ್ತಿದ್ದೆ. ಏನು ರೆಸ್ಪಾನ್ಸ್ ಮಾಡ್ತಿರೋದಕ್ಕೆ? ಸತಿ ರೆಸಾರ್ಟ್ ನೋಡ್ಬಿಟ್ರೆ ಸುತ್ತಮುತ್ತ ಎಲ್ಲ ಗೊತ್ತಾಗ್ಬಿಡುತ್ತೆ ನಮ್ಗೆ. ಹಂಗೆ ಜಾಗಕ್ಕೆ ಮರಕ್ ಮುಂಚೆ ತಿಳ್ಕೊಂಡೇ ಬರೋದು. ಸ್ವ್ಯಾಗಾಗಿ ಏನಾರು ಹೇಳ್ಬೇಕಲ್ಲ ಈಗ ನೀನು, ಏನು ಹೊಳಿತಿಲ್ಲ ತಲೆಗೆ? ಒಂದ್ ಫ್ರೆಶ್ ಕಾಫಿ ಕೊಡಿದ್ರೆ ಚೆನ್ನಾಗಿರುತ್ತೆ. ಬೆಳಗಿಂದ ಅಲ್ಲೇ ಆಹಾ ಅಂತ ಬೆಳಗ್ಗೆ ನೋಡಿದ್, ಬೆಳಗ್ಗೆ ಆನೆ ಅನ್ಕೊಂಡಿದ್ ಕೋಣ ಅದು. ಸೊ ಗೈಸ್, ಅಲ್ಲಿ ನೀರು ಕಾಣ್ತಿದ್ದಿಲ್ಲ, ನಾವು ಇವಾಗ ಅಲ್ಲಿಂದನೇ ಬಂದಿದ್ದು. ಸೊ ಇಲ್ಲಿಂದ ನೋಡಕ್ಕೆ ಇಷ್ಟ ಹತ್ರ ಅಂತ ಕಾಣಿಸುತ್ತೆ, ಬಟ್ ನಡ್ಕ ಹೋಗಿ ಬರೋ ಅಷ್ಟರಲ್ಲಿ ಹೆಣ ಬಿದ್ದೋಯ್ತು ನಮ್ದು. ಅದು ಇವಳನ್ ಬೇರೆ ಕರ್ಕೊಂಡು. ಬೆಳಗ್ಗೆ ಒಂದು ವಾಟರ್ ಮೆಲನ್ ಜ್ಯೂಸ್ ಕೊಟ್ಟಿದ್ರು, ಅದನ್ನ ಇವಾಗ ಕುಡಿದು ಬಿಡೋಣ. ವಾಟರ್ ಮೆಲನ್ ಜ್ಯೂಸ್ ಜ್ಯೂಸ್ ಜ್ಯೂಸ್. A few moments later. ಗೈಸ್, ನಮಗೆ ಅಗಸ್ತಿನ್ ಬರ್ಡೇಗೆ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಮಳೆ ಸಕ್ಕತ್ ಬರ್ತೈತೆ, ಸೊ ಆದ್ರೂ ನಾವು ಔಟ್ಡೋರೇ ಮಾಡ್ಸೋಣ. ಅಂದರೆ ಫಸ್ಟ್ ವರ್ಷದಲ್ಲ, ಒಳಗೆ ಮಾಡಿಸಿದ್ರೆ ಚೆನ್ನಾಗಿ ಕಾಣಲ್ಲ, ಅಲ್ಲೇ ಮಾಡ್ಸೋಣ ಅಂತ ಹೇಳಿದ್ವಿ. ಸೊ ಅವರು ಚೆನ್ನಾಗಿ ಅಂದರೆ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅಕ್ಕ ರೆಡಿ ಆಗ್ತಿದೆ. ಇಲ್ಲಿ ಆರ್ನವಿ ಬರ್ತಡೇ. ಅಕ್ಕ ಅವಳು ಎಷ್ಟು ಗಂಟೆಗೆ ಕೊಟ್ಟಿದ್ದು? 6 to. ಸೊ ಗೈಸ್, ನಾವು ಕರೆಕ್ಟಾಗಿ 6 o'clock ಸುತ್ತಮುತ್ತನೇ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಪುಟ್ಟ ಒಂದ್ ಸ್ವಲ್ಪ ಹೊತ್ತು ಆಗ್ಬೇಕಲ್ಲ ಗೊತ್ತಾಗಕ್ಕೆ. 15 ನಿಮಿಷ ಗ್ಯಾಪ್ ಇದೆ. ಸೊ ಗೈಸ್, ಫೈನಲಿ ನಾವು ಔಟ್ಡೋರಲ್ಲೇ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಆಗುತ್ತೋ ಇಲ್ವಾ ಅಂತ ಅನ್ಕೊಂಡಿದ್ವಿ, ಬಟ್ ಆಯ್ತು. ಇಲ್ಲಿ ನೋಡಿ, ಕೇಕು ಬರ್ತಾ ಇದೆ ಅವಳದು. ಸೊ ಇವರೆಲ್ಲ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಸೊ ಎಲ್ಲ ಸೇರ್ ಮಾಡ್ತಾ ಇದ್ವಿ. ಇಡೀ ರೆಸಾರ್ಟಲ್ಲಿ ಇರೋರೆಲ್ಲ ಇವತ್ತು ಅಗಸ್ತಿನ್ ಬರ್ತಡೇ ಮಾಡ್ತಾ ಇದ್ದಾರೆ. ಸಾಕಾದಾಗ ಬರುತ್ತೆ. ಖುಷಿನಾ ಔಟ್ಡೋರಲ್ಲಿ ಮಾಡ್ತಾ ಇರೋದು? ಸಖತ್ ಖುಷಿ, ನಾನು ಅನ್ಕೊಂಡಾಗ ಆಗ್ತಾ ಇದೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಸೂಪರ್ ಸೂಪರ್. Yeah. Now couples each other. Couples exchange. Wow. ವಾವ್ 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 ವಾವ್. ವೆರಿ ಟೇಸ್ಟಿ ಕೇಕ್. Now ಗೈಸ್, ನಮ್ಮ ಅಕ್ಕ ನನ್ನ ಕ್ಯಾಮ್ರಾ ಮಾಡ್ಕೊಂಡಿದ್ದಾಳೆ. ಒಂದ್ ಕೇಕ್ ತಿನ್ಸಕ್ಕೂ ಕರೀತಾ ಇಲ್ಲ. ನಾನು ನೋಡ್ತಾನೆ ಇದನ್ನ ಅವಾಗ್ಲಿಂದ. ವಿಡಿಯೋ ಹಿಡಿತೀನಿ ಬಾ. uncle please have some cake. ತಿನ್ಸು. ಆರ್ನವಿ ಹತ್ರ ತಿನ್ಸ್ಕೋಬೇಕಿತ್ತು. ನಿಂಗೂ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಇಲ್ಲಿ ನಿಂಗೆ ಒಂಚೂರು ನಾನು ತಿನ್ಸ್ತೀನಿ, ಒಂಚೂರು ಚೂರು. ಐದು ತಿಂತೀಯಾ? ವೆರಿ ಗುಡ್. So we keep there. After we can have it. You guys can have, no? Yeah, we'll take little. Can have also. We'll keep anywhere in the ಕೇಕ್ ಸಖತ್ತಾಗಿದೆ ಕೇಕ್. ಏನ್ ಅನ್ಸಿದೆ? ಮೊದಲನೇ ವರ್ಷದ ಬರ್ತಡೇ ನಿನ್ ಮಗಳದು. ಸಖತ್ ಖುಷಿ ಇಲ್ಲಿ ಆಗ್ತಿದೆ. ಮಾಡಿರ್ಲಿಲ್ಲ ಅಂದಿದ್ರೆ ರಿಗ್ರೆಟ್. ಪಾಪ ನಾನು ಅವಳನ್ನ ಎತ್ಕೊಂಡು ಫೋಟೋನೇ ತೆಗೆಸ್ಕೊಂಡಿಲ್ಲ. ಬಾ ಮನೆ ತೆಗಿತೀರಾ ನಮ್ಮ ಫೋನಲ್ಲಿ? ಎಲ್ಲಿ ಬರೋಣ? ಈ ಫ್ರಾಕ್ ಚೆನ್ನಾಗಿ. ಬರ್ತಡೇ ಮುಗೀತು. ವಾವ್, ನಿಂದು ಬರ್ತಡೇ ಮುಗೀತು. ನಿಂದು ಬರ್ತಡೇ ಮುಗೀತು. ಎಲ್ಲಾರು ಮಾಡಿ. ಕೇಕ್ ಬಂತು, ಅಗಸ್ತಿನ್ ಕೇಕ್ ಬಂತು. ಎಸ್, ನಮ್ಮ ಅಕ್ಕಂಗೆ ಕೇಕ್ ಮಾತ್ರ ಬಹಳ ಇಷ್ಟ ಆಗಿದೆ. ಅವಳ ಲೈಫಲ್ಲೇ ಈ ತರದೊಂದು ಕೇಕ್ ತಿಂದಿರ್ಲಿಲ್ವಂತೆ, ಅಷ್ಟೊಂದು ಚೆನ್ನಾಗಿದ್ಯಾ. ಸೊ ಗೈಸ್, ಇವಾಗ ನಮ್ಮ ಅಕ್ಕ ಅವಳು ಆರ್ನವಿ ಹುಟ್ಟಾಗಿಂದ ಇವಾಗ 1 ವರ್ಷ ಫೈನಲಿ ನಮ್ಮ ಅಕ್ಕ ಬಾಬಾ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇವಾಗ ಕೇಳೋಣ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಸೊ ಹೆಂಗನಿಸ್ತು ಬಾಬಾ ಫಸ್ಟ್ ಇಯರ್ ಬರ್ತಡೇ ನಿಮ್ಮ ಮಗಳದು? ನಮ್ಗೆ ಗಂಡಸ್ರಿಗೆ ಏನ್ ಗೊತ್ತಾ, ಸುಮ್ನೆ ನಾವು ಕೆಲ್ಸಕ್ಕೆ ಹೋಗ್ತಿವಿ ಬರ್ತೀವಿ, ಪೂರಾ ನೋಡ್ಕೊಂಡವಳು ಮನೇಲಿ ಇವಳು, ಎತ್ತವಳು ಇವಳು, ಏರ್ದವಳು ಇವಳು. ನಾವು ಮನೆಗ್ ಬರೋದು, ಇನ್ ಕೇಸ್ ಅವಳು ಕೆಲಸ ಮಾಡ್ತಾರೆ ನಾನು ನೋಡ್ಕೊಂತೀನಿ. ಅದು ಚಿಕ್ಕವಳು 1 3 ತಿಂಗಳ ತನಕ ಅವಳೇ ನೋಡ್ಕೋಬೇಕು, ನಮ್ದೇನಿರಲ್ಲ ಅಲ್ಲಿ. ಸೊ ಅವಳನ್ನೇ ಕೇಳ್ಬೇಕು ಹೆಂಗಿತ್ತು ಅಂತ.
ನೋಡೋ ಅಷ್ಟ್ ಅಂದ್ರೆ ಅನ್ಕೊಳ್ಳೋ ತರ ಏನಿರ್ಲಿಲ್ಲ ಅದು. ಇವಾಗ ಇಷ್ಟ ಆರಾಮಾಗಿದ್ದೀವಿ. ಹಿಂದ್ಗಡೆ ಬೇಕಾದಷ್ಟು ಇರುತ್ತೆ. ಈಸಿನೇ ಅಲ್ಲ ಅಷ್ಟು ಮ್ಯಾನೇಜ್ ಮಾಡೋದು. ಬಟ್ ಚೆನ್ನಾಗಿತ್ತು, ಎಲ್ಲ ಸಪೋರ್ಟಿವ್ ಆಗಿ ಎಲ್ಲರೂ ಇದ್ರು. ಬಟ್ ಈ ತರ ಒಂದ್ ಮೂಮೆಂಟ್ ಬಂದ್ರೆ ಅದೆಲ್ಲ ಮರ್ಸ್ಬಿಡುತ್ತಲ್ಲ. ಅಂದ್ರೆ ನೀವೇನೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿದೀರಾ. ಈಸಿ. ಭಾವ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ರು ಔಟ್ಡೋರ್ ಅಲ್ಲಿ ಮಾಡಿದಾಗ. ನಂಗೆ ಔಟ್ಡೋರ್ ಆಕ್ಚುಲಿ ಅಂದ್ರೆ ನೀನ್ ಔಟ್ಡೋರ್ ಓಕೆ, ಬಟ್ ಇದೇನೋ ನಮ್ಗೆ ಒಂಥರ ಯಾವ ತರ ಇತ್ತು ಅಂದ್ರೆ ಔಟ್ಡೋರ್ ಅಯ್ಯೋ ಕತ್ಲಾ ಬಿಡುತ್ತೆ, ಅಯ್ಯೋ ಮಳೆ ಬಂದ್ಬಿಡುತ್ತೆ, ಆ ತರ ಟೈಮಲ್ಲಿ ಬೇಗ ಮಾಡೋದು ಒಂಥರ ಫಸ್ಟ್ ಇಯರ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅವಳಿಗೆ. ಫ್ಯಾಮಿಲಿ ಎಲ್ಲ ಇತ್ತಲ್ಲ, ಚೆನ್ನಾಗಿತ್ತು. ಸೂಪರ್. ಅಷ್ಟೇ. ಓಕೆ, ಬಾಯ್ ಬಾಯ್ ಬಾಯ್. ನಿನ್ ಬಗ್ಗೆನೆ ಚೋಟಿ. ಗುಂಗ್ರ. The next day. ಸೊ ಗೈಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ನಾವು ತಿಂಡಿಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಭಾವ, ನಮ್ಮ ಅಕ್ಕ ಆರ್ನವಿಗೆ ರೆಡಿ ಮಾಡಿಸೋಳೆ, ಬರ್ತಾಳೆ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು. ನಾವು ಅಷ್ಟರಲ್ಲಿ ಹೋಗಿರ್ತೀವಿ. ಬಂತು ಗೈಸ್, ನಮ್ಮ ಅಕ್ಕ ಬಂದ್ಲು. ಅಗಸ್ಟಿನ್ ಕರ್ಕೊಂಡು ರೆಡಿ ಮಾಡಿಸಿ. ರೆಡಿ ನಮ್ಮಮ್ಮ ತಿನ್ನಕ್ಕೆ ನೀನು, ರೆಡಿ ನಮ್ಮಮ್ಮ ತಿನ್ನಕ್ಕೆ ನೀನು. ಮಾಯ್ಶ್ಚರೈಸರ್ ಬಾಯಿಗೆ ಹೋಗೋದು. ನಿನ್ನ ಚೇರ್ ಬಂತು ಅಗಸ್ಟಿನ್, ಚೇರ್ ಬಂತು. ಗುಡ್ ಮಾರ್ನಿಂಗ್ ಮಾಡು. Mosquito bite. Mosquito bite. What to be? She has scratched it. Maybe herself. But here mosquito is very less. She'll scratch. Yeah, even outside no. Very less mosquito this area. ಸೊ ಗೈಸ್, ನಮ್ಮದು ಟಿಫನಲ್ಲಿ ಇವತ್ತು ಶೋಲೆ, ಭಟೂರೆ, ಆಮೇಲೆ ಆಮ್ಲೆಟ್, ಆಮೇಲೆ ಇಲ್ಲಿ ಫ್ರೂಟ್ಸ್, ಆಮೇಲೆ ಒಂದು ಜ್ಯೂಸ್, ನೆಕ್ಸ್ಟ್ ಇನ್ನೊಂದು ಏನೋ ಒಂದು ಬರುತ್ತೆ. ಏನು ಬರುತ್ತೆ ಬಾಬಾ? ಅಪ್ಪಮ್ ಒಂದು ಬರುತ್ತೆ. ಈ ಜಾಗದಲ್ಲಿ ನಾವು ಏನೇನೆಲ್ಲ ತಿಂದಿದ್ದೀವಿ ಅದು ಎಲ್ಲನೂ ತುಂಬ ಚೆನ್ನಾಗಿತ್ತು ಅಲ್ವಾ? ಯಾವುದೂ ನಾವು ಚೆನ್ನಾಗಿಲ್ಲ ಅಂತಲೇ ಹೇಳೋಕ್ಕಿಲ್ಲ. ನಾವೇನು ಕೇಳ್ತೀವಿ ಅದನ್ನು ಪರ್ಫೆಕ್ಟಾಗಿ ಅಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಇವಾಗ ಅಪ್ಪಮ್ಮ ಅಂತ ಹೇಳ್ತೀನಲ್ಲ, ಅದು ಬಂತು ನೋಡಿ. ಸ್ಟೇನು ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು, ನಾವು ಸೆಲೆಬ್ರೇಟ್ ಮಾಡಿದ್ದು ಚೆನ್ನಾಗಿತ್ತು. ಏನು ಚೆನ್ನಾಗಿಲ್ಲ ಅಂತ ಹೇಳಂಗೆ ಇಲ್ಲ ಈ ರೆಸಾರ್ಟಲ್ಲಿ. ಇದೇನಿದು? ಹಾಂ, ಮಾತಾಡ್ಸೋರು ನಗಾಡ್ತಾರೆ. ಮಸ್ತ್ ಇದೆ ಅಪ್ಪ. ಹೌದಾ? ಸಾಕಲ್ಲ, ಇನ್ನೇನು ಬೇಡ ಹೇಳ್ಬಿಟ್ಟು. ಸಾಕು ಏನು ಬೇಡ. ನಮ್ಮ ಭಾವ ಅಪ್ಪ ಅಮ್ಮನ ಸಖತ್ತಾಗಿದೆ ಅಂತಿದ್ದಾರೆ. ಟೇಸ್ಟ್ ಮಾಡಿ ನೋಡ್ತೀನಿ ಇದ್ರ ಜೊತೆ. ಏನೋ ಒಂದು ಗ್ರೇವಿ ಕೊಟ್ಟವ್ರೆ, ಬಿಸಿ ಬಿಸಿ ಇದೆ ಗ್ರೇವಿ. ನಾನು ಇದೇನು ನೋಡ್ಬೇಕು. ಸಖತ್ತಾಯ್ತು. ನಾನು ಇದನ್ನು ಮೊಸರು ಗಿಸರು ತಂದ್ಕೊಟ್ಟು ಅನ್ಕೋಬಿಟ್ಟೆ. ಶಾಬಾಷ್. ಬೇಸ್ ನೋಡಿ, ಅಗಸ್ತ್ಯ ತಿಂಡಿ ತಿಂದರೆ ಹಿಂಗಿರುತ್ತೆ. ಸೊ ಇವಾಗ ನಮ್ಮದು ತಿಂಡಿ ಎಲ್ಲ ಮುಗೀತು. ಸೊ ನಾನು ನಮ್ಮ ಅಕ್ಕ ಒಂದೆರಡು ವಿಡಿಯೋ ರೀಲ್ ಶೂಟ್ ಮಾಡಬೇಕು. ಸೊ ಅದನ್ನು ಮಾಡಕ್ಕೆ ಹೋಗ್ತಾ ಇದ್ದೆ. ಹೋಗೋದಾ? ಅಪ್ಪಮ್ಮ ಹೆಂಗಿತ್ತು? ಸಖತ್ತಾಗಿತ್ತು. ಎಷ್ಟು ತಿಂದೆ? 3. ನೀವೆಷ್ಟು ತಂದಿರುವ? 4. ನಾನು 3 ತಿಂದೆ. ಅಪ್ಪಮ್ಮ ವಾಸ್ ಗುಡ್. Thank you. Appam is a kallapam. ಕಳ್ಳಪ್ಪಂ. Kallu means in Malayalam tawa. ಹಾಂ ಹಾಂ Smashing in tawa. ಹಾಂ. ಓಕೆ. ಅಕ್ಕ ಇವ್ರನ್ನ ಕರಿ ಒಂಚೂರು, ಇಮಾನಿನ ಕರೆದ್ರೆ ಬರ್ತಾರಕ್ಕ. ಇವ್ರು ಬೇಡ, ಅವ್ರು ಒಂಚೂರು ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಕೇಳಿ ದೇರ್. ಅಕ್ಕ ನಾನು ಈ ಶರ್ಟ್ ಫುಲ್ ಇದು ಮಾಡ್ಲಾ ಅದು ಹಿಂಗಿರಲ್ಲ? ಹಾಂ, ಚೆನ್ನಾಗಿ ಕಾಣಿಸ್ತೈತಾ ಗೈಸ್? ವೆದರ್ ನೋಡಿ ಗಾಯ್ಸ್, ಇಲ್ಲಿ